ನಾಲ್ಕನೆಯವರನ್ನ ಇಲಾಖೆಯ ಕೃಷ್ಣ ದೇಸಾಯಿ ಅವರಿಗೆ ಅಲ್ಲಿರುವಂತಹ ವಿಕೆಟ್ ಕೀಪರ್ ಅವರಿಂದ ಕಳಪೆ ಕ್ಷೇತ್ರ ರಕ್ಷಣೆ ಅಂತ ಹೇಳ್ಬೋದು. ರನ್ಔಟ್ಗಾಗಿ ಮನವಿ ನಿರ್ಣಯ ಔಟ್. ರಮೇಶ್ ಅವರು ರನ್ಔಟ್ ಆಗಿ ಕೈಲಿ ಅಂತ ಮಾಡ್ತಾ ಇದ್ದಾರೆ. ರಮೇಶ್ ಅವರ ಸ್ಥಾನವನ್ನು ತುಂಬಲಿಕ್ಕೆ ಸಿದ್ದರಾಮ ಅವರು ಅಲ್ಲಿ ವೇದಿಕೆ ಮುಂಭಾಗದಲ್ಲಿರುವಂತಹ ಆಟಗಾರರು ಸರ್ವೆ ಇಲಾಖೆಯವರು ಸೈಡ್ ಸರಿ ಇದ್ರಿ. ಇಲ್ಲಿ ಡಿಪಾರ್ಟ್ಮೆಂಟ್ ಅವ್ರು ಸರ್ ಏನ್ ಮಾಡ್ಬೋದಂದ್ರೆ ಸರ್ಕಾರನೇ ಅಲ್ಲಿ ಕಳಿಸ್ತಾರೆ ಫಸ್ಟ್ ಸರ್. ಸರ್ಕಾರನೇ ಏನ್ ಮಾಡ್ತಾರೆ ಸರ್, ಇವತ್ತು ಇನ್ನೊಂದು ಏನೂ ಆಕ್ಷನ್ ತಗೊಂಡಿಲ್ಲ ಸರ್. ಈಗ ಅವ್ರಿಗೆ ಈಗ ಏನ್ ಮಾಡ್ತಿದ್ದಾರೆ ಸರ್, ತಮಗೆಲ್ಲ ಗೊತ್ತಿದೆ, ಟೆಂಡರ್ ಕರೆದ ಕೂಡ L1 L2 ಅಂತ ಬರ್ತದೆ. L1 ಅಂದ್ರೆ ನೇರವಾಗಿ ಹೌದು ಸರ್. ಅದ್ರ ಫಸ್ಟ್ ಸರ್ಕಾರ ಏನ್ ಮಾಡ್ತು, ಈ ಬಂದಂತ RL ಕಳಪೆ ಅಂತಾನೆ ಹೇಳಿ ಸರ್ಕಾರ ಕೊಡ್ತು. ಫಸ್ಟಿಗೆ ಅದನ್ನ ಇವು ಸರಿ ಇಲ್ಲ ಅಂತ ಸರ್ಕಾರ ಕೊಟ್ಟ ಮೇಲೆ ಏನೋ ಲ್ಯಾಬ್ ರಿಪೋರ್ಟ್ ಕೊಟ್ಟು, ಸ್ಟೇಟ್ ಲೆವೆಲ್ ಲ್ಯಾಬ್ ರಿಪೋರ್ಟ್ ಕೊಟ್ಟ ಮೇಲೆ ಅದನ್ನ ಮತ್ತೆ ಅದು ಕೊಟ್ಟ ಮೇಲೇನು ಸರ್ಕಾರ ಏನ್ ಮಾಡ್ತು, ಅದೇ ಬ್ಯಾಚಿಗೆ ಅನುಮೋದನೆ ಕೊಡ್ತು. RL ಮತ್ತೆ NS ಸಂಬಂಧಪಟ್ಟ ಕೊಟ್ಟ ಮೇಲೇನು ಸಹಿತ ಯಾವಾಗ ಇವು ಸಾವುಗಳು ಆದವು ಅವಾಗ ಇದ್ರ ಬಗ್ಗೆ ಗಮನಕ್ಕೆ ಬಂತು. ಆದ್ರೆ ಇದು ಮೊದಲೇ ಅವ್ರಿಗೆ ರಿಪೋರ್ಟ್ ಇತ್ತು, ಇದು ಕಳಪೆ ಇದೆ ಅಂತ ಹೇಳಿ ಎಂಡೋಟಾಕ್ಸಿನ್ ಪ್ರೊಡ್ಯೂಸ್ ಆಗ್ತಿದೆ. ಆದ್ರೆ ಅವತ್ತಿನ ದಿನ ಸಚಿವರು ಒಂದು ಉತ್ತರ ಕೊಟ್ಟರು, ಏನು ನಾವು ಡ್ರಗ್ ಕಂಟ್ರೋಲ್ ಸಂಬಂಧಪಟ್ಟಂತ ಪರಿಶೀಲನೆ ಮಾಡುವಂತದ್ದೇ ಸರಿ ಇಲ್ಲ ಅನ್ನೋ ಉತ್ತರವನ್ನು ಕೊಟ್ಟರು. ಸರಿ, ಈಗ ಅವ್ರಿಗೆ ಗಮನಕ್ಕೆ ತರೋದಷ್ಟೇ ನಮ್ಗೆ ಈಗ ವೈದ್ಯರ ಜವಾಬ್ದಾರಿ ಇರ್ತದೆ. ಈಗ ನೀವು ಇದನ್ನ ಕೊಟ್ಟ ಮೇಲೆ ಸರ್ ಅವ್ರ ಗಮನಕ್ಕೆ ತಂದೀವಿ. ನಮ್ದು